ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಚಿತ್ತಾಪುರನಲ್ಲಿ ಸುಮಾರು ದಿನಗಳಿಂದ ಒಂದು ಬಸಭವನವನ್ನು ನಿರ್ಮಾಣ ಮಾಡಬೇಕೆಂಬುದು ತಾಲೂಕಾ ವೀರಶೈವ ಸಮಾಜದ ಮುಖಂಡರ ಅಭಿಪ್ರಾಯ ಆಗಿತ್ತು ಮತ್ತು ಜನರ ಅಭಿಪ್ರಾಯ ಕೂಡ ಅಷ್ಟೇ ಆಗಿತ್ತು. ಹಾಗಾಗಿ ನಾವು ಈಗಾಗಲೇ ಬಸಭವನ ನಿರ್ಮಾಣಕ್ಕಾಗಿ ಸಮಾಜದವರು ಎಲ್ಲರೂ ಸೇರಿ ಸುಮಾರು 1 ಕೋಟಿ ಖರ್ಚು ಮಾಡುವ ಮುಖಾಂತರ 2 ಎಕರೆ ಜಮೀನನ್ನು ತೆಗೆದುಕೊಂಡ್ಬಿಟ್ಟು ಆ ಬಸವನ ನಿರ್ಮಾಣಕ್ಕಾಗಿ ಆ ಜಾಗವನ್ನು ಕಾಯ್ದಿರಿಸಲಾಗಿದೆ. ಆ ಕಾಯ್ದಿರಿಸಿದ ಜಾಗದಲ್ಲಿ ದಿನಾಂಕ 29 ಅಂದರೆ ರವಿವಾರ ಬೆಳಗ್ಗೆ 10 ಗಂಟೆಗೆ ಒಂದು ಪೂರ್ವ ಸಿದ್ಧತೆ ಸಭೆಯನ್ನು ಕರೆದಿದ್ವಿ. ಆ ಪೂರ್ವ ಸಿದ್ಧತೆ ಸಭೆಯಲ್ಲಿ ತಾಲೂಕಿನ ಸಮಾಜ ಎಲ್ಲ ಹಿರಿಯ ಮುಖಂಡರು ಬಂದು ಭಾಗಿಯಾಗೋದ್ರ ಮುಖಾಂತರ ಯಾವ ನಿಟ್ಟಿನಲ್ಲಿ ಬಸವ ಭವನ ನಿರ್ಮಾಣ ಆಗಬೇಕು, ಅದರ ಜೊತೆಯಲ್ಲಿ ಇನ್ನೊಂದು ಆಸೆ ಏನಂತ ಕೇಳಿದ್ರೆ ಚಿತ್ತಾಪುರ ಪಟ್ಟಣದಲ್ಲಿ ಪದವಿ ಮತ್ತು ಪದವಿ ಪೂರ್ವ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ಒಂದು ವಸತಿ ನಿಲಯದ ಸೌಲಭ್ಯ ಇಲ್ಲದ ಕಾರಣ ಅದೇ ಜಾಗದಲ್ಲಿ ಒಂದು ವೀರಶೈವ ಸಮಾಜ ವಿದ್ಯಾರ್ಥಿಗಳಿಗಾಗಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಬೇಕೆಂಬುದು ಆಶೆ ಆಗಿರೋದ್ರಿಂದ ಎರಡಕ್ಕೂ ಬಸವ ಭವನಕ್ಕೂ ಮತ್ತು ವಿದ್ಯಾರ್ಥಿ ನಿಲಯದ ಕಾರ್ಯಕ್ರಮಕ್ಕೆ ಅಡಿಗಲ್ಲು ಹಾಕುವ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಆ ಆಯೋಜನೆ ಕಾರ್ಯಕ್ರಮಕ್ಕೆ ಅಂದರೆ ರವಿವಾರ ಎಲ್ಲರೂ ಬಂದು ಭಾಗಿಯಾಗೋದ್ರ ಮುಖಾಂತರ ತಮ್ಮ ಸಲಹೆ ಸೂಚನೆಯನ್ನು ಕೊಡುವುದರ ಮುಖಾಂತರ ನಿರಂತರವಾಗಿ ನಮ್ಮ ಬಸವ ಭವನ ಮತ್ತು ವಸತಿ ಒಂದು ಕಟ್ಟಡಕ್ಕೆ ಎಲ್ಲೇನು ಸಹಕಾರ ಮಾಡಬೇಕು, ಎಲ್ಲರೂ ಬಂದು ತಮ್ಮ ಸಲಹೆ ಸೂಚನೆ ಕೊಟ್ಟು ಕಟ್ಟಡಕ್ಕೆ ಸಹಕಾರ ಮಾಡಬೇಕು. ನಾವು ಇನ್ನೊಂದು ವಿಚಾರ ಏನು ಮಾಡಿದ್ವಿ ಅಂತ ಕೇಳಿದ್ರೆ, ಈಗಾಗಲೇ ಒಂದು ಬಸವ ಅಭಿಯಾನಗಳಾಗಿರ್ಬೋದು ವೀರಶೈವ ಸಮಾಜದ ಮುಖಂಡರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಕೂಡ ದಾನ ಕೊಡ್ತಿದ್ದೇವೆ, ಒಂದು ವಸತಿ ನಿಲಯದ ಅನಿವಾರ್ಯವಾಗಿರೋದ್ರಿಂದ ನಾವೆಲ್ಲ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಏನು ನಿರ್ಣಯ ಮಾಡಿದ್ವಿ ಅಂತ ಕೇಳಿದ್ರೆ, ಯಾರ್ಯಾರು 2 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಅಂದರೆ ಒಬ್ಬ ಮನುಷ್ಯ 2 ಲಕ್ಷ ಕೊಟ್ಟರೆ ಅವ್ರ ತಾಯಿ ಹೆಸರಾಗಿರ್ಬೋದು, ಅವ್ರ ದೇವರ ಹೆಸರಾಗಿರ್ಬೋದು, ಅವರ ಹೆಸರಿನ ಮೇಲೆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಒಂದು ರೂಮನ್ನು ಕಟ್ಟೋದ್ರ ಮುಖಾಂತರ ಆ ರೂಮಿನ ಮೇಲೆ ಅವರ ಹೆಸರನ್ನು ಕೂಡ ನಾವು ಬರಲಿಕ್ಕೆ ಈಗ ನಿರ್ಣಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಬಸಭವನ ಕೂಡ ಯಾವ ನೀತಿಯಲ್ಲಿ ನಿರ್ಮಾಣ ಮಾಡಬೇಕು, ಸರ್ಕಾರದವರು ಏನೇ ಸಹಾಯ ಮಾಡಿದ್ರು ಕೂಡ ಸರ್ಕಾರ ಸಹಾಯ ತೆಗೆದುಕೊಳ್ಳುವುದರ ಮುಖಾಂತರ ಸಮಾಜದವರ ಸಹಾಯನ ತೆಗೆದುಕೊಂಡ್ಬಿಟ್ಟು ಒಂದು ಗುಣಮಟ್ಟದ ಒಂದು ಬಸಭವನ ಮತ್ತು ವಿದ್ಯಾರ್ಥಿ ನಿಲಯವನ್ನು ಕೆಲವೇ ದಿನಗಳಲ್ಲಿ ಅಡಿಗಲ್ಲು ಹಾಕುವ ನಿರ್ಮಾಣ ಮಾಡಿರೋದ್ರಿಂದ ರವಿವಾರ ಎಲ್ಲರೂ ಬಂದು ಭಾಗಿಯಾಗೋದ್ರ ಮುಖಾಂತರ ಸಲಹೆ ಸೂಚನೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಸಮಾಜ ಮುಖಂಡರಲ್ಲಿ ಮನವಿ ಮಾಡ್ತೀನಿ. ಬರುವಂಥ 29/3/2026 ಚಿತ್ತಾಪುರ ಪಟ್ಟಣದಲ್ಲಿ ಬಸವ ಭವನ ನಿರ್ಮಾಣ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ. ಆ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಬಸವ ಭವನ ನಿರ್ಮಾಣ ಹಾಗೂ ವಿದ್ಯಾರ್ಥಿ ವಸತಿ ನಿರ್ಮಾಣ ಕುರಿತು ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗರಾಜ್ ಪಾಟೀಲ್ ನೇತೃತ್ವದಲ್ಲಿ ತೀರ್ಮಾನ ಮಾಡಿದ್ದೇವೆ. ಆದ ಕಾರಣ 29ನೇ ತಾರೀಕಿಗೆ ನಡೀತಕ್ಕಂಥ ಸಭೆಯಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ತಮ್ಮ ಸೂಕ್ತವಾದ ಸಲಹೆಗಳನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ಈಗಾಗಲೇ ನಮ್ಮ ಹಿರಿಯರು ಮಾರ್ಗದರ್ಶಕರು ಹೇಳಿದಂತೆ ಯಾರು 2 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಾರೆ ಅವರ ಹೆಸರಿನಲ್ಲಿ ಮತ್ತು ಅವರ ಕುಟುಂಬದವರ ಹೆಸರಿನಲ್ಲಿ ಒಂದು ಕೋಣೆಯನ್ನು ನಿರ್ಮಾಣ ಮಾಡಿ ಆ ಕೋಣೆಗೆ ಅವರಿಗೆ ಸಂಬಂಧಿಸಿದಂಥವರ ಹೆಸರನ್ನು ಕೂಡ ಹೆಸರಿಡಲು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಆದ ಕಾರಣ ಬರ್ತಕ್ಕಂಥ 29ನೇ ತಾರೀಕು ತಾವೆಲ್ಲರೂ ಬಂದು ತಮ್ಮ ಸೂಕ್ತವಾದ ಸಲಹೆಯನ್ನು ಕೊಟ್ಟು ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಸ್ಥಳ ಬಸವಭವನ, ಈಗಾಗಲೇ ಬಸವಭವನಕ್ಕೆ ಮೀಸಲಿಟ್ಟಿರುವಂಥ ಸ್ಥಳ ರಾವು ರಸ್ತೆಯಲ್ಲಿರ್ತಕ್ಕಂಥ ಬಸವಭವನ ಸ್ಥಳದಲ್ಲಿ ಆ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಸೂಕ್ತವಾದ ಸಲಹೆ ಸೂಚನೆ ಕೊಡಬೇಕಾಗಿ ವಿನಂತಿ.